ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಗೋಧಿ ಹಿಟ್ಟಿನಿಂದ ಬ್ರೆಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬೌಲ್ನಲ್ಲಿ ಅರ್ಧ ಕಪ್ಪಿನಷ್ಟು ಉಗುರು ಬೆಚ್ಚನ ನೀರನ್ನು ಹಾಕ್ಕೊಳ್ಬೇಕು. ಅದಕ್ಕೆ 2 ಟೀ ಸ್ಪೂನ್ ಈಸ್ಟನ್ನು ಹಾಕ್ಕೊಂಡಿದ್ದೀನಿ, ಇನ್ಸ್ಟೆಂಟ್ ಈಸ್ಟು. ಅದಕ್ಕೆ 2 ಟೀ ಸ್ಪೂನಷ್ಟು ಈ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಬ್ರೌನ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ, ನೀವು ಬಿಳಿ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು. ಇವು ಬ್ರೌನ್ ಸಕ್ಕರೆ ಮತ್ತು ಈ ಈಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಟ್ಟಿದ್ದೆ ನಾನು ಇದನ್ನು. ನೋಡಿ, ಈಸ್ಟ್ ಇಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಈಸ್ಟ್ ಆ್ಯಕ್ಟಿವೇಶನ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ, ನೋಡ್ತಾ ಇದ್ದೀರಲ್ವಾ? ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ ಈಸ್ಟ್ ಆ್ಯಕ್ಟಿವೇಟ್ ಆದಾಗ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗೆಯೇ ಈ ಬ್ರೆಡ್ ಮಾಡಲಿಕ್ಕೆ 2.5 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ ಅದೇ ಥರನೇ. ಹಾಗೆಯೇ ಇದಕ್ಕೆ 2 ಟೇಬಲ್ ಸ್ಪೂನು ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ಈಸ್ಟ್ ಮಿಕ್ಸ್ಚರ್ನ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೊಳ್ಳೋಣ. ಹಾರ್ಡಾಗಿ ನಾವು ಕಲಿಸ್ಕೊಳೋದು ಬೇಡ. ನೋಡಿ ಫ್ರೆಂಡ್ಸ್, ಈಗ ಡೋ ರೆಡಿ ಆಗ್ತಾ ಇದೆ, ಸಾಫ್ಟ್ ಆಗಿರಲಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ಸಾಫ್ಟಾಗಿ ಕಲಸಿದ್ಮೇಲೆ ಇದಕ್ಕೆ ಒಂದು ರ್ಯಾಪಲ್ಲಿ ನಾನಿಲ್ಲಿ ಮುಚ್ಚಿಡ್ತಾ ಇದ್ದೀನಿ ಬೌಲನ್ನು. ಇದು ರೈಸ್ ಆಗಬೇಕು, ಇದು ಫಸ್ಟ್ ರೈಸ್ ಆಗೋದು. ನೋಡಿ ಫ್ರೆಂಡ್ಸ್, ಈ ಒಂದು ಕಲಸಿದ ಹಿಟ್ಟನ್ನು ನಾನು ಒಂದು 40 ನಿಮಿಷ ಅಷ್ಟು ನಾನು ಬಿಟ್ಟಿದ್ದೆ. ನೋಡಿ, ಈಗ ಕಲಸಿಡ್ತಕ್ಕಂಥ ಹಿಟ್ಟು ಡಬಲ್ ಸೈಜ್ ಆಗಿದೆ. ಹಾಗೆಯೇ ಈ ನಾವು ಬ್ರೆಡ್ಡನ್ನು ಬೇಕ್ ಮಾಡ್ತೀವಲ್ಲ ಆ ಟ್ರೇಯನ್ನು ಕೂಡ ಎಣ್ಣೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿದ್ರೆ ಫ್ರೆಂಡ್ಸ್, ಎಣ್ಣೆ ಒಂದು ಹಚ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ರೈಸ್ ಆಗಿತ್ತಲ್ಲ ಆ ಹಿಟ್ಟನ್ನು ಇಲ್ಲಿ ನಾದ್ಕೋಬೇಕಾಗತ್ತೆ. ನೋಡಿ, ಈ ಥರ ಫ್ಲ್ಯಾಟಾಗಿ ಈ ಥರ ನಾದ್ಕೋಬೇಕು, ಲಟ್ಟಿಸ್ಕೋಬೇಕು. ನೋಡಿ, ಈಗ ಇದನ್ನು ರೋಲ್ ಮಾಡ್ಕೋಬೇಕಾಗತ್ತೆ. ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಅದೇ ಥರನೇ ಮಾಡ್ಕೊಳ್ಳಿ. ನೋಡಿ, ಬ್ರೆಡ್ ಶೇಪಿಗೆ ಈ ಥರ ಕೊಡಬೇಕಾಗತ್ತೆ ಹಿಟ್ಟನ್ನು. ನೋಡಿದ್ರೆ ಫ್ರೆಂಡ್ಸ್, ಹಾಗೆ ತುಪ್ಪ ಮತ್ತು ಎಣ್ಣೆಯನ್ನು ಕೂಡ ಅಪ್ಲೈ ಮಾಡ್ಕೊಳ್ತಾ ರೋಲ್ ಮಾಡಿ. ಈಗ ಬೌಲಲ್ಲಿ ಮೊದಲನೇ ಸಲ ರೈಸ್ ಆಗಿದೆ. ಹಾಗೆಯೇ ಇದನ್ನು ಟ್ರೇಯಲ್ಲಿ ಈಗ ಇಟ್ಟುಬಿಟ್ಟು 2ನೇ ಸಲ ರೈಸ್ ಆಗೋ ಹಾಗೆ ಮಾಡ್ಕೋಬೇಕಾಗತ್ತೆ. ಒಟ್ಟು 2 ಟೈಮ್ಸ್ ಇದು ಬ್ರೆಡ್ಡನ್ನು ರೈಸ್ ಮಾಡಬೇಕಾಗತ್ತೆ ಬೇಕಾಗೋಕ್ಕಿಂತ ಮುಂಚೆ. ನೋಡಿದ್ರೆ ಫ್ರೆಂಡ್ಸ್, ಇದನ್ನು ಕೂಡ ಒಂದು 40 ನಿಮಿಷದಿಂದ 1 ಗಂಟೆ ತನಕ ಬಿಟ್ಟಿದ್ದೆ ನಾನು ಇದನ್ನು. ನೋಡಿ, ಹಿಟ್ಟು ಚೆನ್ನಾಗಿ ರೈಸ್ ಆಗಿದೆ 2ನೇ ಸಲ. ಈಗ ಇದಕ್ಕೆ ಸ್ವಲ್ಪ ಈ ತುಪ್ಪವನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಮೇಲ್ಗಡೆ. ಓಕೆ ಫ್ರೆಂಡ್ಸ್, ಈಗ ಈ ಬ್ರೆಡ್ಡನ್ನು ಈಗ ಓವನ್ನಲ್ಲಿ ಬೇಕ್ ಮಾಡ್ಕೊಳ್ಳೋಣ. ಒಂದು ಹಾಫ್ ಆನ್ ಅವರಲ್ಲೇ ರೆಡಿ ಆಗಿಬಿಡುತ್ತೆ ಬ್ರೆಡ್ಡು, 200 ಡಿಗ್ರಿ ಸೆಲ್ಸಿಯಸಲ್ಲಿ. ನೋಡಿದ್ರೆ ಫ್ರೆಂಡ್ಸ್, ಬ್ರೆಡ್ಡು ಕುಕ್ ಆಗಿದೆ ಅನ್ನಲಿಕ್ಕೆ ಈ ಥರ ನಮಗೆ ಬಣ್ಣ ಬರಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ಲ ಬ್ರೆಡ್ಡು, ಈ ಥರ ಬರಬೇಕು. ಇದನ್ನು ಒಂದು 2 ಗಂಟೆ ಬಿಟ್ಟಿದ್ದೆ ನಾನು ಕೂಲ್ ಆಗಲಿಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಬ್ರೆಡ್ಡು ರೆಡಿಯಾಗಿದೆ. ಸಂಪೂರ್ಣವಾಗಿ ಬ್ರೆಡ್ಡು ಕೂಲ್ ಆಗಬೇಕು, ಆಯಿತಾ? ತಣ್ಣಗಾದಮೇಲೆ ಈ ಥರ ಸ್ಲೈಸ್ ಮಾಡಲಿಕ್ಕೆ ಸುಲಭವಾಗಿ ಬರುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲಿ ಬ್ರೆಡ್ಡನ್ನು ಮಾಡ್ಕೋಬೋದು. ಮೊದಲನೇ ಟೈಮು ನಾನು ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂತು ಬ್ರೆಡ್ಡು. ಹಾಗೆಯೇ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಮನೆಯಲ್ಲಿ ಮಾಡಿರ್ತಕ್ಕಂಥ ಬ್ರೆಡ್ಡಲ್ಲಿ ಎಗ್ಗು ಬ್ರೆಡ್ಡಿನ ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆಯೇ ಬಿಸಿ ಮಾಡಿಬಿಟ್ಟು ಈ ಎಗ್ಗನ್ನು ಹಾಕ್ಕೊಂಡ್ಬಿಟ್ಟು ಎಗ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.